ಸಿಎಂ ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ಈ ವಿಚಾರಣೆ ಸದ್ಯ ಈಗ 27ನೇ ತಾರೀಕಿಗೆ ಮುಂದಿಟ್ಟಿರುವಂಥದ್ದು. ಸದ್ಯ ಈಗ ಏನು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಏನೇನು ವಿಚಾರಣೆ ನಡೀತು ಅಂತ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು, ಏನೆಲ್ಲ ಆಯಿತು ಸರ್ ಬೆಳವಣಿಗೆ? ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಒಂದು ಪೀಠದ ಮುಂದೆ ಏನು ನಾವು CBIಗೆ ವರ್ಗಾವಣೆ ಮಾಡಬೇಕು ಪ್ರಕರಣ ಇವತ್ತು ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಬಂದಿತ್ತು. ನಮ್ಮ ಅರ್ಜಿದಾರ ಸ್ನೇಹಮಯಿ ಕೃಷ್ಣವಾಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ಸೀನಿಯರ್ ಅಡ್ವೊಕೇಟ್ ಮಣಿಂದರ್ ಸಿಂಗ್ ಅವರು ಅಪಿಯರ್ ಆಗಿದ್ದರು. ಆರ್ಗ್ಯುಮೆಂಟನ್ನು ಶುರು ಮಾಡಿ ಪ್ರಕರಣದ ಸಂಕ್ಷಿಪ್ತ ವಿವರವನ್ನು ಕೋರ್ಟ್ ಗಮನಕ್ಕೆ ತಂದರು. ಅದರ ಅಗಾಧತೆಯನ್ನು ಕೂಡ ತಂದರು. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಲೋಕಾಯುಕ್ತಗೆ ಒಂದು ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿ FIR ಹಾಕಿದೆ. ಆ FIR ನಾವು CBI ತನಿಖೆ ಕೊಡಬೇಕು, ಒಂದು ಪ್ರಾಮಾಣಿಕ ತನಿಖೆ ಆಗಬೇಕು ಎಂಬತಕ್ಕಂಥದ್ದನ್ನು ನಾವು ರಿಟರ್ಜಿಲಿ ಪ್ರೇಯರಲ್ಲಿ ಏನು ಕೇಳಿದ್ವಿ ಅದ್ರ ಪ್ರಕಾರ ಹಿಯರಿಂಗ್ ಆಯಿತು. ಇವತ್ತು ರೆಸ್ಪಾಂಡೆಂಟ್ಸ್ ಅಡ್ವೊಕೇಟ್ಸು ಮೇನ್ ಪಿಟಿಷನ್ಗೆ ಅಬ್ಜೆಕ್ಷನನ್ನು ಸಲ್ಲಿಸಿದ್ದಾರೆ. ಹಾಗೆ ನಾವು ಅದರಲ್ಲಿ EDನೂ ಕೂಡ ಇಂಪ್ಲೀಟ್ ಮಾಡಬೇಕು ಅಂತೇಳಿ ಒಂದು ಅಪ್ಲಿಕೇಶನನ್ನು ಹಾಕಿದ್ದು, ಅದಕ್ಕೂ ಕೂಡ ಅಬ್ಜೆಕ್ಷನ್ಸನ್ನು ಇವತ್ತು ಸಲ್ಲಿಸಿದ್ದಾರೆ. ಸೊ ಈ ಬೋತ್ ಪಾರ್ಟೀಸ್ ಅಬ್ಜೆಕ್ಷನ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಫೈನಲಿ 27th ಹಿಯರಿಂಗನ್ನು ಫಿಕ್ಸ್ ಮಾಡಿದೆ ಕೋರ್ಟು. 27th ಬಹುಶಃ ಹಿಯರಿಂಗ್ ಆಗ್ತದೆ. CBIಗೆ ಈ ಒಂದು ತನಿಖೆಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗೆಯೇ ಲೋಕಾಯುಕ್ತ ಎನ್ಕ್ವೈರಿ ಕಂಟಿನ್ಯೂ ಮಾಡಿ ದಿಸ್ ಮಂತ್ 26th ನೀವು ಫೈನಲ್ ರಿಪೋರ್ಟನ್ನು ಕೋರ್ಟಿಗೆ ವಿತೌಟ್ ಫೇಲ್ ಸಬ್ಮಿಟ್ ಮಾಡಬೇಕು ಅಂತದನ್ನು ಲೋಕಾಯುಕ್ತ ಅಡ್ವೊಕೇಟ್ಗೆ ಕೋರ್ಟು ನಿರ್ದೇಶನ ನೀಡಿದೆ. ಅಲ್ಲ, ಇದು ED ತನಿಖೆಗೂ ವಹಿಸ್ಬೇಕು ಅನ್ನೋದು ಏನು ಸರ್? ಇದು ಯಾಕೆ? ಈಗಾಗಲೇ ED ಏನಾಗಿದೆ, ಮನಿ ಲ್ಯಾಂಡ್ರಿಂಗ್ ರಿಲೇಟೆಡ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಈಗಾಗಲೇ EDನೂ ಕೂಡ ಸುಮೋಟೋ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದೆ. ಹಾಗಾಗಿ ಅಧಿಕೃತವಾಗಿ EDನೂ ಕೂಡ ಇದರಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೆ. ಆದರೆ ವಾಸ್ತವತೆ ಏನು ಅನ್ನೋದು ಅರ್ಥವಾಗ್ತದೆ. ಹಾಗಾಗಿ ನಾವು ED ಮೊದಲು ಪಾರ್ಟಿ ಮಾಡಿರಲಿಲ್ಲ. ಈಗ EDನೂ ಕೂಡ ಅದರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಪಿಟಿಷನರ್ಸ್ ಇಂಟ್ರೆಸ್ಟಿಂದ ಹೊರಟಿದ್ದೀವಿ. ಅದಕ್ಕೆ ಅಬ್ಜೆಕ್ಷನ್ಸ್ ಕೂಡ ಸಲ್ಲಿಸಿದ್ದಾರೆ. ಇದಿಷ್ಟು ಏನು ದೂರದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವ್ರ ಪರ ವಕೀಲರಾಗಿರುವಂಥ ವಕೀಲರು ಹೇಳ್ತಾ ಇರುವಂಥದ್ದು. ಅಂದರೆ ಈಗ 27ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದೆ. ಸದ್ಯ ಏನೇನು ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ನಾವು ಒದಗಿಸಿದ್ವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.